ಅಂತೂ ಇಂತೂ ಕಾಂಗ್ರೆಸ್ ಬುಡಕ್ಕೆ ಬಂತ ನಾಗಮಂಗಲ ಗಲಭೆ. ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಸುಮ್ಮನೆ ಹೇಳಿದ್ರ? ಆಪ್ತನ ರಕ್ಷಣೆಗೆ ಮುಂದಾದ್ರ ಕಾಂಗ್ರೆಸ್ ಸಚಿವ. ಎಫ್ಐಆರ್ ನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಿಲ್ಲ, ರಾಜೇಶ್ ಹೆಸರು ಸೇರಿಸಿದ್ದಕ್ಕೆ ವಿಪಕ್ಷಗಳು ಆಕ್ಷೇಪ. ಹೆಸರು ಸೇರಿಸಿಲ್ಲ ರಾಜೇಶ್ ಅವರದ್ದು ಅಂತ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾವೆ. ರಾಜೇಶ್ ರಕ್ಷಣೆಗೆ ಮುಂದಾಗಿದ್ದಾರಾ ಸಚಿವ ಚಲುವರಾಯಸ್ವಾಮಿ? ತಮಗೆ ಬೇಕಾದವ್ರನ್ನ ಸೇಫ್ ಗಾರ್ಡ್ ಮಾಡ್ಕೋತಾ ಇದ್ದಾರಾ? ಬೇರೆಯವರ ಹೆಸರೆಲ್ಲ ಹಾಕ್ಬಿಟ್ಟು ಬೇರೆ ಹಿಂದೂ ಸಂಘಟನೆಗಳಿಗೆ ಸೇರಿದ ಹುಡುಗರ ಹೆಸರೆಲ್ಲ ಹಾಕ್ಬಿಟ್ಟು ರಾಜೇಶ್ ಅವರ ಹೆಸರು ಹಾಕದೆ ರಕ್ಷಣೆ ಮಾಡ್ಕೋತಾ ಇದ್ದಾರಾ? ಒಟ್ನಲ್ಲಿ ಕಾಂಗ್ರೆಸ್ ಬುಡಕ್ಕೆ ಬಂತ ನಾಗಮಂಗಲ ಗಲಭೆ. ಅಲ್ಲಿ ಇಲ್ಲಿ ಸುತ್ಕೊಂಡು ಕೊನೆಗೆ ನೋಡಿದ್ರೆ ಬುಡದಲ್ಲೇ ಇದೆಯಾ ಕಾಂಗ್ರೆಸ್ ಬುಡಕ್ಕೆ ಬಂತ. ಯಾಕೆ ಹಾಗಾದ್ರೆ ಆ ವ್ಯಕ್ತಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಚಲುವರಾಯಸ್ವಾಮಿ? ರಕ್ಷಣೆ ಮಾಡ್ತಾ ಇದ್ದಾರಾ? ಯಾತಕ್ಕೋಸ್ಕರ ಅವರ ಹೆಸರು ಸೇರಿಸಿಲ್ಲ? ವಿಪಕ್ಷಗಳು ತರಾಟೆಗೆ ತಗೊಂಡಿದ್ದಾವೆ. ಅವತ್ತು ಘಟನೆ ಆದಾಗ ಗಣೇಶ ಮೂರ್ತಿಯನ್ನ ಪೊಲೀಸ್ ಠಾಣೆ ಮುಂಭಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದಷ್ಟು ಜನ ಗಲಾಟೆನ ಮಾಡ್ತಾರೆ. ಅದರ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಬ್ಲಾಕ್ ಕಾಂಗ್ರೆಸ್ ನಾಯಕರಾಗಿರುವಂಥ ರಾಜೇಶ್ ಅವರು ಇರ್ತಾರೆ. ಆದರೂ ಕೂಡ ಈ ಎಫ್ಐಆರ್ನಲ್ಲಿ ಹಾಕಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಗಲಾಟೆ ಮಾಡುವ ದೃಶ್ಯ ವಿಡಿಯೋದಲ್ಲಿದ್ದರೂ ಕೂಡ ಎಫ್ಐಆರ್ನಲ್ಲಿ ಯಾಕೆ ಸೇರಿಸಿಲ್ಲ? ಪೊಲೀಸ್ ಠಾಣೆ ಮುಂದೆ ಯುವಕರನ್ನು ಸೇರಿಸಿ ಗಲಾಟೆ ಮಾಡಿದ್ದು, ವಾಗ್ವಾದ ನಡೆಸಿದ ವಿಡಿಯೋ ಪೊಲೀಸರಿಗೂ ಕೂಡ ಲಭ್ಯ ಆಗಿತ್ತು. ಆದರೆ ಅವತ್ತು ನಡೆದಂಥ ಹೈಡ್ರಾಮಕ್ಕೆ ಕಾರಣರಾಗಿದ್ದಂಥ ರಾಜೇಶ್ ಅವರ ಹೆಸರಿಲ್ಲ, ಅವರ ಪುತ್ರನ ಹೆಸರಿದೆ, ಸುರೇಶ್ ಹೆಸರು. ನೋಡಿ ದೃಶ್ಯಾವಳಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿ ಇದೆ. ಅವತ್ತು ಗಣೇಶ ವಿಸರ್ಜನೆಯ ಯಾತ್ರೆ ಸಾಗ್ತಾ ಇರುತ್ತೆ, ಅಲ್ಲಿ ಗಲಾಟೆ ಆಗುತ್ತೆ. ಗಲಾಟೆ ಆದ ಬಳಿಕ ಸುರೇಶ್ ಅವರ ಮೊಬೈಲ್ ಮಿಸ್ ಆಗುತ್ತೆ ಅಥವಾ ಸುರೇಶ್ ಅವರ ಮೊಬೈಲ್ ಹೊಡೆದೋಗುತ್ತೆ, ಏನೋ ಒಂದು ಕಾರಣ. ಹಾಗಾಗಿ ಇವರ ವೈಯಕ್ತಿಕ ವಿಚಾರಕ್ಕಾಗಿ ಗಣೇಶ ಮೂರ್ತಿಯನ್ನ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ತರ್ತಾರೆ. ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ತಂದು ಅಲ್ಲಿ ಇಟ್ಟು ಅಲ್ಲಿ ಈ ರೀತಿಯಾಗಿ ಪೊಲೀಸರೊಂದಿಗೆ ವಾಗ್ವಾದವನ್ನು ನಡೆಸ್ತಾರೆ, ಯುವಕರನ್ನ ಪ್ರಚೋದಿಸ್ತಾರೆ. ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಅಲ್ಲಿ ಸುರೇಶ್ ಹೆಸರಿರುತ್ತೆ, ಆದರೆ ಬ್ಲಾಕ್ ಕಾಂಗ್ರೆಸ್ ಲೀಡರ್ ರಾಜೇಶ್ ಅವರ ಹೆಸರು ಯಾಕಿಲ್ಲ? ಕಾರಣ ಚಲುವರಾಯಸ್ವಾಮಿ ಅವರ ಆಪ್ತ ಅಂತೇಳಿ ಗುರುತಿಸ್ಕೊಂಡಿರೋದು ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ಆನಂದ್, ರಾಜೇಶ್ ಅವರ ಹೆಸರಿಲ್ಲ, ವಿಡಿಯೋದಲ್ಲಿ ರಾಜೇಶ್ ಇದ್ದಾರೆ, ಎಫ್ಐಆರ್ನಲ್ಲಿ ಇರಬೇಕಲ್ವಾ? ಯಾಕಿಲ್ಲ? ಕೇವಲ ಚಲುವರಾಯಸ್ವಾಮಿ ಅವರ ಆಪ್ತ ಅನ್ನೋ ಕಾರಣಕ್ಕೋಸ್ಕರ ಕೈ ಬಿಟ್ರ? ನಾಗೇಂದ್ರ ಬಾಬು, ಇದು ಇಂಥದ್ದೊಂದು ಗಂಭೀರ ಆರೋಪ ಈಗ ಕೇಳಿಬರ್ತಾ ಇರುವಂಥದ್ದು. ಏನು ಅವತ್ತು ಗಣೇಶ ವಿಸರ್ಜನೆ ಮಾಡೋದಕ್ಕೆ ಮೆರವಣಿಗೆ ಹೋಗ್ತಾ ಇದ್ರು, ಆ ಮೆರವಣಿಗೆಯ ಟೀಮ್ ಪ್ರಮುಖರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಅವರ ಪುತ್ರ ಸಂಜಯ್ ಕೂಡ ಇದ್ದ. ಏನು ಪ್ರಮುಖ ಒಂದಷ್ಟು ಯುವಕರಿದ್ರು, ಆ ಯುವಕರಲ್ಲಿ ಆತನೂ ಒಬ್ಬ. ಆ ಇಡೀ ಘಟನೆ ಆಗೋಕ್ಕೆ ಏನು ಸಂಜಯೇ ಪ್ರಮುಖ ಕಾರಣ ಅಂತ ಹೇಳಿ ಈಗ ತಿಳಿದು ಬಂದಿರುವಂಥದ್ದು. ಆರಂಭದಲ್ಲಿ ಮಂಡ್ಯ ಸರ್ಕಲ್ಗೆ ಮೆರವಣಿಗೆ ಹೋದಂಥ ಸಂದರ್ಭದಲ್ಲಿ ಸಂಜಯ್ ಜೊತೆಗೆ ಏನು ಸಸ್ಪೆಂಡ್ ಆಗಿದಾರಲ್ಲ ಪೊಲೀಸ್, ಅವರ ನಡುವೆ ವಾಗ್ವಾದ ಆಗ್ತದೆ. ಆ ಸಂದರ್ಭದಲ್ಲಿ ಅಶೋಕ್ ಸಂಜಯ್ ಅಂದರೆ ಫೋನನ್ನು ಹೊಡೆದಾಕ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಅದಾದ ನಂತರ ಏನು ಪ್ರಚೋದನೆ ನೀಡಿ ಗಲಾಟೆಯನ್ನು ಮತ್ತಷ್ಟು ವಿಕೋಪಕ್ಕೆ ತಗೊಂಡು ಹೋಗ್ತಾರೆ. ಅದಾದ ಬಳಿಕ ಅಲ್ಲಿಗೆ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏನು ರಾಜೇಶ್ ಬರುವಂಥದ್ದು, ಅಲ್ಲೂ ಕೂಡ ಪೊಲೀಸ್ನವರೊಂದಿಗೆ ವಾಗ್ವಾದ ಗೆಳಿತಾರೆ. ಜೊತೆಗೆ ಗಲಾಟೆ ಮತ್ತಷ್ಟು ತಾರಕಕ್ಕೆ ಏರಕ್ಕೆ ಅವರು ಕಾರಣ ಆಗ್ತಾರೆ. ನೇರವಾಗಿ ಗಣೇಶ ಮೂರ್ತಿಗಳನ್ನು ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ರಾಜೇಶ್ ನೇತೃತ್ವದಲ್ಲಿ ಕರ್ಕೊಂಡೋಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯ ನೇತೃತ್ವ ವಹಿಸೋದು ಇದೇ ರಾಜೇಶ್ ಹಾಗೂ ಆತನ ಪುತ್ರ ಸಂಜಯ್. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಾಗ್ವಾದವನ್ನು ನಡೆಸ್ತಾರೆ. ಆಗ ಪೊಲೀಸರು ಒಂದಷ್ಟು ಕನ್ವಿನ್ಸ್ ಅನ್ನ ಮಾಡ್ತಾರೆ, ಗಣೇಶ ಮೂರ್ತಿಯನ್ನು ವಿಸರ್ಜನೆಯನ್ನ ಮಾಡಿ ಅಂತ. ನೇರವಾಗಿ ಅಂದರೆ ಏನು ಗಣೇಶ ಮೂರ್ತಿ ಏನು ಸೋಮೇಶ್ವರ ದೇವಸ್ಥಾನದ ಮಾರ್ಗವಾಗಿ ವಿಸರ್ಜನೆಗೆ ಹೋಗಬೇಕಾಯಿತು. ಮತ್ತೆ ಇದೇ ರಾಜೇಶ್ ಮತ್ತೆ ಆತನ ಪುತ್ರ ಸಂಜಯ್ ಮಂಡ್ಯ ಸರ್ಕಲ್ ಅಂತ ಬಂದು ಮತ್ತೆ ಮೆರವಣಿಗೆ ಮಾಡಬೇಕು ಅನ್ನೋ ಒಂದಷ್ಟು ಹೇಳ್ಕೊಂಡು ಹುಡುಗರಿಗೆಲ್ಲ ಒಂದಷ್ಟು ಪ್ರಚೋದನೆ ನೀಡಿ ಕರ್ಕೊಂಡು ಹೋಗ್ತಾರೆ. ಆಗ ಗಲಾಟೆ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಆಗುವಂಥದ್ದು. ಯಾಕೆಂದರೆ ಇವರ ಒಂದು ಪ್ರತಿಷ್ಠೆಗಾಗಿ ಇದೊಂದು ಗಲಾಟೆಗೆ ಕಾರಣ ಆಗೋದ್ರಂತ ಮೊದಲೇ ಪ್ರೀಪ್ಲಾನ್ ಆಗಿದ್ದಂತೂ ನಿಜ. ಆದರೆ ಗಲಾಟೆ ಮತ್ತಷ್ಟು ವಿಕೋಪಕ್ಕೆ ಹೋಗೋಕ್ಕೆ, ಜೊತೆಗೆ ದೊಡ್ಡ ಮಟ್ಟಕ್ಕೆ ಗಲಾಟೆ ಮಾಡೋದಕ್ಕೆ ರಾಜೇಶೇ ಕಾರಣ ಅಂತ ಈಗ ತಿಳಿದು ಬಂದಿರುವಂಥದ್ದು. ಈ ವಿಡಿಯೋಗಳೆಲ್ಲ ಆತನ ಹೆಸರಿದ್ರು ಕೂಡ, ಅಂದರೆ ಅವನ ಇದ್ರೂ ಕೂಡ ಆತನ ಹೆಸರು FIR ನಲ್ಲಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ
ಬಗ್ಗೆ ಚಲುವರಾಯಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ವಿಡಿಯೋದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ವಿಡಿಯೋದನ್ನ ಜೊತೆಗೆ CCTV ಆಧರಿಸಿ ನಾವು ಏನಾದ್ರು ಅರೆಸ್ಟ್ ಮಾಡ್ತು ಅಂದರೆ 500ಕ್ಕೂ ಹೆಚ್ಚು ಜನ ಆಗ್ತಾರೆ. ಯಾವುದೇ ರೀತಿಯ ಘಟನೆಯಲ್ಲಿ ಅವರು ಗಲಾಟೆಯಲ್ಲಿ ಭಾಗವಹಿಸಿಲ್ಲ. ಅಲ್ಲಿ ಗಲಾಟೆಯನ್ನು ಶಾಂತಿ ಮಾಡೋದಕ್ಕೆ ಅಂದರೆ ಅಲ್ಲಿ ನಿಲ್ಲಿಸೋದಕ್ಕೆ ಹೋಗಿದ್ರು ಅಂತ ಹೇಳಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಪೊಲಿಟಿಕಲ್ ಪ್ರೆಷರಿಂದಾಗಿ ಪೊಲೀಸ್ನವರು ಆತನ ಕೈ ಬಿಟ್ಟಿದ್ದಾರೆ ಅನ್ನೋದು ಅನುಮಾನ ಮೂಡ್ತಾ ಇರುವಂಥದ್ದು. ಜೊತೆಗೆ ಆಫ್ ದಿ ರೆಕಾರ್ಡ್ ಮಾಹಿತಿಯನ್ನು ಪೊಲೀಸ್ನವರು ಕೊಡುವಂಥದ್ದೇನು ಅಂದರೆ ಇಡೀ ಘಟನೆ ತಾರಕಕ್ಕೇರೋದಕ್ಕೆ ರಾಜೇಶು ಕೂಡ ಕಾರಣ. ಇನ್ನು ರಾಜೇಶ್ ಹಿನ್ನೆಲೆಯನ್ನು ನೋಡಿದ್ರೆ ಆತ ಒಬ್ಬ ರೌಡಿ ಶೀಟರ್. ಹಿಂದೆ ಒಂದು ಗಲಾಟೆಯಲ್ಲಿ ಪಾಲ್ಗೊಂಡು ಗೂಂಡಾ ಕಾಯ್ದೆಯಡಿ ಆತನ ವಿರುದ್ಧ ಏನೋ ರೌಡಿ ಶೀಟರ್ ಕೂಡ ದಾಖಲಾಗಿದೆ. ಈ ಥರ ಹಿನ್ನೆಲೆ ಇರುವಂಥ ರಾಜೇಶನನ್ನು ಈ ಪ್ರಕರಣದಲ್ಲಿ ಕೈ ಬಿಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆತನನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸಕ್ಕೆ ಸಚಿವರು ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ವಿಚಾರವಾಗಿ ಮಾಧ್ಯಮದವರು ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರನ್ನ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಏನಂತ ಉತ್ತರ ಕೊಟ್ಟರು ಗೊತ್ತಾ? ನೋಡ್ಕೊಂಬನ್ನಿ ನೀವೇ. ನೀವಿಷ್ಟು ಹೇಳ್ತೀರ ರಾಜೇಶು ಒಂದು ನಿಮಿಷ ಕೇಳಪ್ಪ. ರಾಜೇಶು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ, ಸ್ಪಾಟ್ಗೆ, ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ. ಸೊ ಆ ಗಣಪತಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ. ನನಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು, ಈ ಗಣಪತಿ ಸ್ಟೇಷನ್ಗೆ ಬಂದಿದೆ ಅಂತ. ನಾನೇ ಫೋನ್ ಮಾಡಿ ಬೈದು ಮೊದಲು ಗಣಪತಿನ ತೊಗೊಂಡೋಗಿ ವಿಸರ್ಜನೆ ಮಾಡಿಸಿ ಈ ಥರ ಎಲ್ಲ ಮಾಡಬಾರ್ದಂತ. ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಮಗ ಅಂತೇನು ಬಿಟ್ಟಿಲ್ಲ ರಾಜೇಶ. ಸೊ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನಃ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ. ಆ ಥರ ನೀವು CCTVಲಿರೋರು ಅರೆಸ್ಟ್ ಮಾಡಿದ್ರೆ 500 ಜನ ಅರೆಸ್ಟ್ ಮಾಡಬೇಕಾಗುತ್ತೆ. ನೀವಿಷ್ಟು ಹೇಳ್ತೀರಿ. ಹಾಗಾದ್ರೆ ಪೊಲೀಸರಿಗೆ ಈ ದುಷ್ಕೃತ್ಯದ ಮಾಹಿತಿ ಮೊದಲೇ ಇತ್ತ? ಅದೊಂಥರ ಕಣ್ಮುಚ್ಕೊಂಡು ಹೋಗ್ಬೇಕು, ಹಾಲು ಕುಡಿತಲ್ಲ ಹಂಗೆ, ಗೊತ್ತಿಲ್ಲ ಅಂತ ಸುಮ್ಮನಿದ್ರ? ಪೆಟ್ರೋಲ್ ಬಾಂಬ್ ತರದ ವಸ್ತುಗಳನ್ನ ಉಪಯೋಗಿಸ್ತಾರೆ ಅನ್ನುವಂತ ಮಾಹಿತಿ ಇತ್ತ ಪೊಲೀಸ್ ಇಲಾಖೆಗೆ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ನಾವ್ ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ? ಪೆಟ್ರೋಲ್ ಬಾಂಬ್ ಬಗ್ಗೆ ಗೊತ್ತಿತ್ತಾ? ಇಂಥದನ್ನ ಉಪಯೋಗಿಸ್ತಾರೆ ಅಂತ ಗೊತ್ತಿತ್ತಾ? ಯಾಕಂತಂದ್ರೆ ಚಿಕ್ಕಮಗಳೂರಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸೆಪ್ಟೆಂಬರ್ 8ನೇ ತಾರೀಕು ಪೊಲೀಸರು ಏನಂತ ನೋಟಿಸ್ ಕೊಡ್ತಾರೆ? ಗಣೇಶನ ಹಬ್ಬ ಇದೆ, ಈದ್ ಮಿಲಾದ್ ಇದೆ, ಅದು ಮುಗಿಯೋವರೆಗೂ ಕೂಡ ಯಾವುದೇ ಖಾಲಿ ಬಾಟಲ್ಗಳಿಗೆ ಪೆಟ್ರೋಲ್ ಹಾಕಬೇಡಿ ಅಂತ ನೋಟಿಸ್. ಏನ್ ಬುದ್ಧಿವಂತರಪ್ಪ, ಗಾಡಿಗೆ ಹಾಕ್ಸ್ಕೊಂಡೋಗಿ ಅಲ್ಲಿಂದ ಬಾಟ್ಲಿಗೆ ತುಂಬಿಸ್ಕೊಳಕ್ ಬರಲ್ವೇ? ಹಂಗೆ ಮಾಡ್ಕೊಳ್ತಾರಲ್ವಾ ಇವ್ರು ಪೆಟ್ರೋಲ್ ಬಂಕಲ್ಲಿ ಹಾಕ್ದಿದ್ರೆ ಏನು? ಎನಿವೆ, ಚಿಕ್ಕಮಗಳೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಥರ ಒಂದು ನೋಟಿಸ್ ಕೊಟ್ಟಿದೆ. ರೈಟ್, ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ಚೇತನ್ ಪದ್ಮಶಾಲಿ ಕನೆಕ್ಟ್ ಆಗಿದ್ದಾರೆ. ಚೇತನ್ ಪದ್ಮಶಾಲಿ, ಏನಂತ ನೋಟಿಸ್ ಕೊಟ್ಟಿದ್ದಾರೆ ಪೆಟ್ರೋಲ್ ಬಂಕ್ಗಳಿಗೆ ಪೊಲೀಸರು? ಆಮೇಲೆ ಈ ಥರ ಗಲಭೆ ಆಗತ್ತಾ ಅಂತ ಕ್ಲೂ ಇತ್ತ? ಅದಕ್ಕೋಸ್ಕರನೇ ಬಾಟ್ಲುಗಳಿಗೆ ಏನು ಪೆಟ್ರೋಲ್ ಹಾಕಬೇಡಿ ಅಂತ ಹೇಳಿದ್ರ? ಯಾತಕ್ಕೋಸ್ಕರ ಅಂತ? ಶ್ರೀಲಕ್ಷ್ಮಿ, ಈಗ ಒಂದು ಏನು ಚಿಕ್ಕಮಗಳೂರು ಜಿಲ್ಲೆ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಕೂಡ ಆಯಾ ಠಾಣಾಧಿಕಾರಿಗಳು ಒಂದು ನೋಟಿಸ್ ನೀಡುವಂಥದ್ದು, ಇದು ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣ ಆಗಿದೆ. ಒಂದು